ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಬರ್ಬರವಾಗಿ ಕೊಲೆಯಾಗಿದ್ದ ರಿಯಲ್ ಎಸ್ಟೇಟ್ ಉದ್ಯಮಿ ಕೃಷ್ಣಪ್ಪ ಕೊಲೆ ರಹಸ್ಯ ಕೊನೆಗೂ ಬಯಲಾಗಿದೆ. ಕೋಟ್ಯಾಧಿಪತಿ ಕೃಷ್ಣಪ್ಪನನ್ನ ಹೊಡೆದುರುಳಿಸೋಕೆ ಆತನ ಹೆಂಡತಿಯೇ ಸ್ಕೆಚ್ ಹಾಕಿದ್ಲು. ಅಕ್ಕನ ಮಾತು ಕೇಳಿ ಮಣ್ಣು ತಿಂದ ಆರೋಪಿ ತನ್ನ ಪಟಾಲಂ ಜೊತೆಗೆ ಜೈಲು ಸೇರಿದ್ದಾನೆ. ರಿಯಲ್ ಎಸ್ಟೇಟ್ ಉದ್ಯಮಿ ಕೃಷ್ಣಪ್ಪ ಕೊಲೆ ಪ್ರಕರಣ. ಹೆಂಡತಿ ಹಾಕಿದ್ದ ಸ್ಕೆಚ್ಗೆ ಬಲಿಯಾದ ಕೋಟ್ಯಾಧಿಪತಿ. ಆಸ್ತಿಗಾಗಿ ಭಾಮೈದ ನಡೆಸಿದ್ದ ಭಾರೀ ಸಂಚು. ಹೌದು, ರಿಯಲ್ ಎಸ್ಟೇಟ್ ನಡೆಸ್ತಾ ಇದ್ದ ಕೋಟ್ಯಾಧಿಪತಿ ಕೃಷ್ಣಪ್ಪನ ಪ್ರಾಣಕ್ಕೆ ಸಂಚಕಾರ ತಂದಿದ್ದು ಆತ ಗಳಿಸಿಟ್ಟ ಆಸ್ತಿ. ಖಜಾನೆಯಲ್ಲಿ ಕೋಟಿ ಕೋಟಿ ಗಳಿಸಿಟ್ಟಿದ್ದ ಕೃಷ್ಣಪ್ಪನದ್ದು ಕೊಂಚ ಚಂಚಲ ಮನಸ್ಸು. ಸುಮಿತ್ರಾ ಎಂಬಾಕೆಯನ್ನ ಮದುವೆಯಾಗಿ ಸುಖ ಸಂಸಾರ ನಡೆಸ್ತಾ ಇದ್ರು. 43ರ ವಯಸ್ಸಿನಲ್ಲಿ ಕೃಷ್ಣಪ್ಪ ವೃಂದಾ ಎಂಬಾಕೆಯನ್ನ ಮದುವೆಯಾಗಿದ್ದ. ಇಷ್ಟಕ್ಕೂ ವೃಂದಾ ಕೃಷ್ಣಪ್ಪನನ್ನ ಮದುವೆಯಾಗಿದ್ದೇ ಆತನ ಬಳಿಯಿದ್ದ ಸಂಪತ್ತನ್ನ ನೋಡಿ. 2 ವರ್ಷ ವೃಂದಾಳ ಜೊತೆಗೆ ವಾಸವಾಗಿದ್ದ ಕೃಷ್ಣಪ್ಪ ಮತ್ತೆ ಮೊದಲನೇ ಹೆಂಡತಿ ಮನೆ ಸೇರಿದ್ದ. ಕೃಷ್ಣಪ್ಪ ದೂರವಾಗ್ತಿದ್ದಂತೆ ಆತನ ಆಸ್ತಿಯನ್ನ ತನ್ನದಾಗಿಸಿಕೊಳ್ಳೋಕೆ ಆತನ 2ನೆಯ ಹೆಂಡತಿಯೇ ಸ್ಕೆಚ್ ಹಾಕಿದ್ದಾಳೆ. ಗಂಡನ ಹತ್ಯೆಗೆ ತಮ್ಮನಿಗೆ ಡೀಲ್ ಕೊಟ್ಟ ಪತ್ನಿ. ಬೆದರಿಕೆಗೆ ಬಗ್ಗದ ಕೃಷ್ಣಪ್ಪನನ್ನ ಅಪಹರಿಸಿ ಕೊಲೆ. ಕೃಷ್ಣಪ್ಪ ಮೊದಲ ಹೆಂಡತಿ ಸುಮಿತ್ರಾ ಮನೆ ಸೇರಿಕೊಳ್ತಿದ್ದಂತೆ ವೃಂದಾ ಕೆಂಡಾಮಂಡಲವಾಗಿದ್ಲು. ಕೃಷ್ಣಪ್ಪ ಸಿಗದೇ ಇದ್ರೂ ಆತನ ಆಸ್ತಿಗೆ ಬಲೆ ಬೀಸಿದ್ಲು. ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ರೌಡಿ ಶೀಟರ್ ಪಟ್ಟ ಧರಿಸಿದ್ದ ಆಕೆಯ ತಮ್ಮ ಪುಟ್ಟೇಗೌಡ. ಭಾಮೈದ ಪುಟ್ಟೇಗೌಡ ಹಿಂದೆ ಹಲವು ಬಾರಿ ದೂರವಾಣಿ ಕರೆ ಮಾಡಿ ಆಸ್ತಿ ಬರೆದುಕೊಡುವಂತೆ ಧಮಕಿ ಹಾಕಿದ್ರೂ ಕೃಷ್ಣಪ್ಪ ಮಾತ್ರ ಹೆದರಿರಲಿಲ್ಲ. ಬದಲಿಗೆ ಜ್ಞಾನಭಾರತಿ ಠಾಣೆಯಲ್ಲಿ ಪುಟ್ಟೇಗೌಡನ ವಿರುದ್ಧ ದೂರು ಕೊಟ್ಟಿದ್ದ. ಹೀಗಾಗಿ ಆಸ್ತಿ ಪಡೆಯುವ ಉದ್ದೇಶದಿಂದ ಅಪಹರಣಕ್ಕೆ ಮುಂದಾದ ಪುಟ್ಟೇಗೌಡ ಹಾಗೂ ಆತನ ಪಟಾಲಂ ಬರ್ಬರವಾಗಿ ಕೊಲೆ ಮಾಡಿತು. ಒಳಸಂಚು ಮಾಡಿ ಇವರ ಕೊಲೆಗೆ ಪ್ಲ್ಯಾನ್ ಮಾಡಿದರು. 7 ಜನರಿಗೆ ಆರೋಪಿಗಳಿಗೆ ದಸ್ತಗಿರಿ ಮಾಡಿದ್ದಾರೆ. ಇನ್ನೂ ಒಂದು 2-3 ಆರೋಪಿಗಳಿಗೆ ದಸ್ತಗಿರಿ ಮಾಡಬೇಕಾಗಿದೆ. ಇದರ ಮುಖ್ಯ ಉದ್ದೇಶ ಈ ವೃಂದಾ ಅಂತ ಇವರ ಏನು 2ನೇ ಹೆಂಡತಿ ಇದ್ದಾರೆ, ಅಂದರೆ ಪುಟ್ಟೇಗೌಡ ಅವರ ಸಹೋದರಿ, ಅವರಿಗೆ ಇವರು ಕೃಷ್ಣಪ್ಪ ಅವರು ಸೊತ್ತು ಕೊಡಲಿಲ್ಲ, ಪ್ರಾಪರ್ಟಿ ಕೊಡಲಿಲ್ಲ ಅನ್ನೋ ಒಂದು ದ್ವೇಷ ಅವರಿಗೆ ಅವರವರ ಸಂಬಂಧಿಕರಲ್ಲಿ ಬೆಳೆದಿತ್ತು. ಆ ದ್ವೇಷದ ಹಿನ್ನೆಲೆಯಲ್ಲಿ ಈ ಕೊಲೆ ಆಗಿದ್ದು. ಈ ಸಂಬಂಧ ಜ್ಞಾನಭಾರತಿ ಪೊಲೀಸರು ಪುಟ್ಟೇಗೌಡ ಸೇರಿದಂತೆ 7 ಆರೋಪಿಗಳನ್ನ ಬಂಧಿಸಿದ್ದಾರೆ. ಕೊಲೆಯ ಪ್ರಮುಖ ರೂವಾರಿ ಕೃಷ್ಣಪ್ಪನ 2ನೆಯ ಹೆಂಡತಿ ವೃಂದಾ ತಲೆ ತಪ್ಪಿಸಿಕೊಂಡಿದ್ದಾಳೆ. ಆಕೆಯ ಬಂಧನಕ್ಕೆ ಬಲೆ ಬೀಸಲಾಗಿದೆ. ಬೆಂಗಳೂರಿನಿಂದ ರಮೇಶ್ ಕೆಎಚ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ರೈತರಿಂದ ಲಂಚ ಪಡಿತಾ ಇದ್ದ ತೋಟಗಾರಿಕಾ ಇಲಾಖೆಯ ಅಧಿಕಾರಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಆನೇಕಲ್ ತೋಟಗಾರಿಕಾ ಇಲಾಖೆಯ ಸಹಾಯಕ ಅಧೀಕ್ಷಕ ಆಲಿಂಗಯ್ಯ ಲೋಕಾಯುಕ್ತ ಬಲೆಗೆ ಬಿದ್ದ ಅಧಿಕಾರಿ. ತೋಟಗಾರಿಕಾ ಇಲಾಖೆಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿಕೊಡುವ ಸಲುವಾಗಿ ರೈತರಿಂದ ಇವರು ಅತ್ತಿಬೆಲೆಯ ಡ್ರೀಮ್ ಬೇಕರಿ ಬಳಿ 90,000 ಲಂಚ ಪಡಿತಾ ಇದ್ರು. ಈ ವೇಳೆ ದಾಳಿ ಮಾಡಿದ ಲೋಕಾಯುಕ್ತ ಅಧಿಕಾರಿಗಳು ಆಲಿಂಗಯ್ಯನನ್ನ ಬಂಧಿಸಿದ್ದಾರೆ. ಚಿನ್ನ ಅಂದ್ರೆ ನಾರಿಯರಿಗೆ ಪಂಚಪ್ರಾಣ. ಅದರಲ್ಲೂ ವೆರೈಟಿ ಚಂದದ ವಜ್ರಾಭರಣಗಳು ಕಣ್ಣಿಗೆ ಮುಂದೆ ಹೊಳಿತಾ ಇದ್ರೆ ಹೇಗಿರಬೇಡ? ಅರೆ, ನಾವು ಒಮ್ಮೆ ನೋಡಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಿದ್ಯಾ? ಬನ್ನಿ ಹಾಗಿದ್ರೆ ಸಿಲಿಕಾನ್ ಸಿಟಿಯಲ್ಲಿ ನಡೀತಾ ಇರುವ ಆಭರಣ ಮೇಳದಲ್ಲೊಂದು ರೌಂಡ್ ಹಾಕೊಂಡು ಬರೋಣ. ಬಗೆ ಬಗೆಯ ಕಿವಿಯೋಲೆ, ಮಿರಮಿರ ಮಿನುಗು ನೆಕ್ಲೆಸ್, ವಜ್ರದ ಬಳೆಗಳು, ಒಂದಕ್ಕಿಂತ ಒಂದು ಅದೆಷ್ಟು ಚೆಂದ. ನೋಡ್ತಾ ಇದ್ರೆ ಎಲ್ಲವನ್ನ ಕೊಂಡ್ಕೊಳ್ಬೇಕು ಅಂತ ಆಸೆ ಆಗುತ್ತಲ್ವಾ? ವೆರೈಟಿ ವಿನ್ಯಾಸದ ಹೊಳೆಯೋ ವಜ್ರಾಭರಣ, ಮುತ್ತು, ಬೆಳ್ಳಿ, ರೂಬಿಗಳ ರಾಶಿ ಕಂಡು ಬಂದಿದ್ದು ಜುವೆಲ್ಸ್ ಆಫ್ ಇಂಡಿಯಾ ಆಯೋಜಿಸಿದ್ದ ಆಭರಣ ಮೇಳದಲ್ಲಿ. ರಾಜಾಜಿನಗರದ ಶೆರಟನ್ ಹೋಟೆಲ್ನಲ್ಲಿ ನಡೀತಾ ಇರುವ ವಜ್ರಾಭರಣಗಳ ಪ್ರದರ್ಶನಕ್ಕೆ ನಟಿ ಪ್ರಣೀತಾ ಚಾಲನೆ ಕೊಟ್ಟರು. ಕಾಂಗ್ರೆಸ್ ನಾಯಕಿ ಮೋಟಮ್ಮ ಕೂಡ ಆಭರಣಗಳನ್ನ ನೋಡಿ ಖುಷಿಯಾದರು.
ಇವತ್ತು ಜುವೆಲ್ಸ್ ಎಕ್ಸಾಟಿಕಾ ಎಕ್ಸಿಬಿಷನ್ ಲಾಂಚ್ ಮಾಡೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ಆ್ಯಂಡ್ ತುಂಬ ವೆರೈಟಿ ಜ್ಯುವೆಲ್ರಿ ಇದೆ ಇಲ್ಲಿ ಆ್ಯಂಡ್ ನನಗಂತೂ ತುಂಬ ಈಚ್ ಪೀಸ್ನಲ್ಲೂ ತುಂಬ ಸ್ಪೆಷಾಲಿಟಿ ಇದೆ, ಸೊ ತುಂಬ ಇಷ್ಟ ಆಗ್ತಾಯಿದೆ ಆ್ಯಂಡ್ ಆಫ್ಕೋರ್ಸ್ ವೇರ್ ಇನ್ ಆಭರಣ್ ರೈಟ್ ನಾವು ಆ್ಯಂಡ್ ಸರ್ ಆ್ಯಕ್ಚುಲಿ ನಾನು ತುಂಬ ಹಿಂದೆ ಅವ್ರ ಸ್ಟೋರಿಗೆ ಬಂದಿದ್ದೆ ಜಸ್ಟ್ ಫಸ್ಟ್ ಮೂವಿ ಮಾಡುವಾಗ, ಸೊ ತುಂಬ ಸಂತೋಷ ಆಗ್ತಾಯಿದೆ ಇಲ್ಲಿ ಬಂದು ಜ್ಯುವೆಲ್ರಿ ಎಕ್ಸಿಬಿಷನ್ ಲಾಂಚ್ ಮಾಡೋದಕ್ಕೆ. ವಜ್ರಾಭರಣ ಪ್ರದರ್ಶನದಲ್ಲಿ ರೂಪದರ್ಶಿಯರ ರ್ಯಾಪ್ ವರ್ಕ್ ಕೂಡ ಕಣ್ಸೆಳೆಯುವಂತಿತ್ತು. ಲಲನೆಯರು ಬಂಗಾರ ತೊಟ್ಟು ವಯ್ಯಾರದಿಂದ ಹೆಜ್ಜೆ ಹಾಕಿದ್ರು. ವಿಶೇಷ ಅಂದ್ರೆ ಒಂದೇ ಸೂರಿನಡಿ 50ಕ್ಕೂ ಹೆಚ್ಚು ಮಳಿಗೆಗಳು ಆಭರಣ ಪ್ರಿಯರನ್ನ ಆಕರ್ಷಿಸ್ತಾ ಇವೆ. ಇದು ಎಕ್ಸಿಬಿಷನಿಗೆ ದಿಸ್ ಇಸ್ ದ ರೈಟ್ ಟೈಮ್ ಬಿಕಾಸ್ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗೋದು ಮಾರ್ಚ್ ಏಪ್ರಿಲ್ ಮೇ. ಮತ್ತು ನಮ್ಮ ಶೋರೂಮ್ ಆಭರಣದ ವಿಶೇಷತೆ ಏನಂದರೆ ಬ್ರೈಡಲ್ ಆ್ಯಂಡ್ ಟೆಂಪಲ್ ಜ್ಯುವೆಲ್ರಿ. ಸೊ ಈ ಸತಿ ನಮ್ಮ ಜ್ಯುವೆಲ್ರಿ ಮತ್ತು ಆಭರಣಗಳು ನೋಡಿದರೆ ಯು ವಿಲ್ ಒಬ್ಸರ್ವ್ ದಟ್ ವಿ ಆರ್ ಫೋಕಸ್ಡ್ ಆನ್ ಬ್ರೈಡಲ್ ಆಸ್ ವೆಲ್ ಆಸ್ ಟೆಂಪಲ್ ಆ್ಯಂಡ್ ಆ್ಯಂಟಿಕ್ ಜ್ಯುವೆಲ್ರಿ. ಈ ಒಂದು ಎಕ್ಸಿಬಿಷನ್ ಇಸ್ ಅ ಫ್ಯಾಂಟಾಸ್ಟಿಕ್ ಪ್ಲಾಟ್ಫಾರ್ಮ್